ವೀಕ್ಷಕರೇ, ತಮಗೆಲ್ಲ ನಮಸ್ಕಾರ. ನಾಡು ಸುತ್ತಿ ನೋಡು ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇಂದು ನಾವು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಪ್ರಕೃತಿ ದತ್ತವಾಗಿರುವ ಗುಹೆಗಳಿಗೆ ಭೇಟಿ ನೀಡೋಣ. ಯಾಣ ಪ್ರಕೃತಿಯ ವಿಶಿಷ್ಟ ಭೂಪರಂಪರೆಯ ತಾಣ. ಬನ್ನಿ, ಯಾಣಕ್ಕೆ ಭೇಟಿ ಕೊಡೋಣ. ಯಾಣ ಬೆಟ್ಟವು ಪಶ್ಚಿಮ ಘಟ್ಟಗಳ ಹೃದಯ ಭಾಗದಲ್ಲಿರುವ ಈ ಪ್ರಕೃತಿಯ ಭೂವೈಜ್ಞಾನಿಕ ಕಲಾತ್ಮಕತೆಗೆ ಈ ಬೆಟ್ಟಗಳು ಸಾಕ್ಷಿಯಾಗಿವೆ. ಇಲ್ಲಿನ ಡಾಲಮೆಟಿಕ್ ಸುಣ್ಣದ ಕಲ್ಲುಗಳು 2700 ದಶಲಕ್ಷ ವರ್ಷಗಳ ಹಿಂದೆ ರೂಪುಗೊಂಡಿವೆ ಎಂದು ಅಂದಾಜಿಸಲಾಗಿದೆ. ಇಲ್ಲಿ ಎತ್ತರದ ಡಾಲಮೆಟಿಕ್ ಸುಣ್ಣದ ಕಲ್ಲುಗಳು ಭೂಮಿಯ ಹೊರಪದರಗಳನ್ನು ನಿಧಾನವಾಗಿ ಮೇಲಕ್ಕೆತ್ತಲುವ ಇಪೋಜೆನಿಕ್ ಉನ್ನತಿಯ ಪರಿಣಾಮವಾಗಿದೆ ಎಂದು ಹೇಳುತ್ತಾರೆ. ಇವು ಸಹಸ್ರಾರು ವರ್ಷಗಳಿಂದ ಹವಾಮಾನ ಮತ್ತು ಸವೆತದ ಶಕ್ತಿಯಿಂದ ಉಂಟಾಗಿವೆ. ಯಾಣದ ಈ ರೋಚಕ ಗಗನಚುಂಬಿ ಬೆಟ್ಟಗಳು ಬಹಳ ವಿಶಿಷ್ಟತೆಯಿಂದ ರೂಪುಗೊಂಡಿವೆ. ಇಲ್ಲಿ ನೀರು ಶಿಲೆಗಳ ಮೂಲಕ ಹರಿದು ಅಂತರ್ಗಾಮಿ ನದಿಗಳು, ಗುಹೆಗಳು ಮತ್ತು ಸಂಕೀರ್ಣವಾದ ಮಾರ್ಗಗಳನ್ನು ರೂಪಿಸಿವೆ. 3 ಕಿಲೋಮೀಟರ್ ಪ್ರದೇಶದಲ್ಲಿ ಸುಮಾರು 61 ವಿಶಿಷ್ಟ ಭೂರಚನೆಗಳು ಇಲ್ಲಿ ಕಂಡುಬರುತ್ತವೆ. ಅವುಗಳಲ್ಲಿ ಬಹಳ ವಿಸ್ಮಯಕಾರಿಯಾಗಿರ್ತಕ್ಕಂತಹ ಬೆಟ್ಟಗಳೆಂದರೆ ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರಗಳು ನೋಡುಗರನ್ನ ಗಮನ ಸೆಳೆಯುತ್ತವೆ ಮತ್ತು ಅವರ ಕಣ್ಮನಗಳನ್ನು ಸೆಳೆದುಕೊಳ್ಳುತ್ತವೆ. ಎತ್ತರದ ಬಂಡೆಗಳು, ಅವುಗಳ ಆಳವಾದ ಬಿರುಕುಗಳು, ನಿಗೂಢ ಗುಹೆಗಳು ಭೂಮಿಯ ವೈಜ್ಞಾನಿಕ ವಿಕಾಸದ ಅಪರೂಪದ ನೋಟವನ್ನು ಇಲ್ಲಿ ನಾವು ಕಾಣಬಹುದು. ಯಾಣದ ನಿಸರ್ಗ ಸೌಂದರ್ಯದ ರೋಚಕ ಅನುಭವವನ್ನು ಪಡೆಯಲು ನೀವು ಕೂಡ ಇಲ್ಲಿಗೆ ಒಮ್ಮೆ ಭೇಟಿ ನೀಡಲೇಬೇಕು. ಯಾಕೆಂದರೆ ಅಂತಹ ವಿಶಿಷ್ಟವಾಗಿರ್ತಕ್ಕಂತಹ ಮತ್ತು ಒಂದಿಷ್ಟು ದೂರ ನಡೆದು ಆ ಬೆಟ್ಟಗಳನ್ನು ನೋಡಿದಾಗ ನಮಗೆ ಆಗುವ ಆನಂದ ಮತ್ತು ಅನುಭೂತಿಯನ್ನು ನಾವು ಹೇಳಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ. ಮತ್ತೊಮ್ಮೆ ಮತ್ತೊಂದು ಪ್ರದೇಶದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.